ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ನಮ್ಮ ಚನ್ನಪಟ್ಟಣದಲ್ಲಿರುವತ್ತು ಒಂದು 38 ಗುಂಟೆ ಮಾವಿನ ತೋಟ ಇದೆ, ನೋಡ್ಕೊಂಬರೋಣ. ಈ ತೋಟ ಬಂದ್ಬಿಟ್ಟು ಈ 20 ಅಡಿ ಮಡ್ ರೋಡಿಗೆ ಇರುವಂಥ ಮಾವಿನ ತೋಟ. ನಾರ್ತ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗ್ಗೆ 80+ ಫೀಟ್ ಇದೆ, 80 ಫೀಟ್ ಅಂದ್ಕೊಳ್ಳಿ. ಮತ್ತು ಒಟ್ಟು 50ಕ್ಕಿಂತ ಹೆಚ್ಚು ಮಾವಿನ ಮರಗಳಿರೋವಂಥ ತೋಟ ಇದು. 80 ಫೀಟ್ ರೋಡ್ ಫೇಸಿಂಗು, ರಿಮೈನಿಂಗ್ ಡೆಪ್ತ್ ಬರುತ್ತೆ. ಟೋಟಲ್ಲು 50ಕ್ಕಿಂತ ಹೆಚ್ಚು ಮಾವಿನ ಮರಗಳಿದ್ದಾವೆ. ಎಲ್ಲ 7 ವರ್ಷ ಗಿಡಗಳು. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. ಈ ತೋಟ ಲಾಸ್ಟ್ 500 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ. ಅಂಟಿಲ್ ಪ್ರಾಪರ್ಟಿ ಟಾರ್ ರೋಡ್ ಇದೆ. ಲಾಸ್ಟ್ 500 ಮೀಟ್ರ್ ಮಾತ್ರ 20 ಫೀಟ್ ಮಡ್ ರೋಡ್ ಇದೆ. ವಿಲೇಜಿಂದನೂ ಅಷ್ಟೇ 500 ಮೀಟ್ರ್ ಇದೆ ಈ ತೋಟ. 7 ವರ್ಷದ ಗಿಡಗಳು, ಎಲ್ಲ ಫಲ ಬಿಡ್ತಿರೋಂತಹ ಮಾವಿನ ಮರಗಳು ಇರೋದು 50ಕ್ಕಿಂತ ಹೆಚ್ಚು ಮರಗಳಿದ್ದಾವೆ. ಇನ್ನು ರೆಡ್ ಸಾಯಿಲು ಯಾವ ಥರ ಬೇಕಾದರೂ ಫಾರ್ಮಿಂಗ್ ಮಾಡ್ಕೋಬೋದು. ಮಾವಿನ ತೋಟ ಆಗಿರೋದ್ರಿಂದ ಇವರು ಬೋರ್ವೆಲ್ ಹಾಕ್ಸೋಕ್ಕೆ ಹೋಗಿಲ್ಲ. ಅದನ್ನು ನೀಮ್ ಅಂದರೆ ಬೇವಿನ ಮರಗಳು, ಒಂದು 8ರಿಂದ 10 ಬೇವಿನ ಮರಗಳಿದೆ. ಮಣ್ಣು ರೆಡ್ ಸಾಯಿಲು. ಇವರು ಮಾವಿನ ತೋಟ ಆಗಿರೋದ್ರಿಂದ ಬೋರ್ವೆಲ್ ಹಾಕ್ಸೋಕ್ಕೆ ಹೋಗಿಲ್ಲ. ಸೊ ಗಿಡದಿಂದ ಗಿಡದ ಮಧ್ಯ ತುಂಬ ಗ್ಯಾಪ್ಗಳಿದೆ. ಬೇರೆ ಏನಾದರೂ ವ್ಯವಸಾಯ ಮಾಡ್ತೀನಿ ಅಂದರೆ ಬೋರ್ ಹಾಕ್ಸ್ಕೊಂಡು ತೆಂಗಿನ ಮರಗಳು ಇಲ್ಲಾಂದರೆ ಅಡಿಕೆ ಮರಗಳನ್ನ ಹಾಕೋಬೋದು ಈ ತೋಟದಲ್ಲಿ. ಇಲ್ಲ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನೂ ಹಾಕೋಬೋದು. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿದೆ ಜಾಗ ಇದು. 38 ಗುಂಟಾಸು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಇನ್ನು ಆಲ್ ಟೈಪ್ ಆಫ್ ಫಾರ್ಮಿಂಗ್ಸ್ ಮಾಡ್ಬೋದು. ಯಾವುದೇ ರೀತಿ ಬೆಳೆನ ಬೇಕಾದರೆ ಬೆಳೀಬೋದು. ಇಲ್ಲಾಂದರೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಸಿಂಪಲಾಗಿ 1 ಎಕರೆಯಲ್ಲಿ ಬೇಕು ಅನ್ನೋರಿಗೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಅವರು ಪರ್ ಕುಂಟ 2,10,000 ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ತುಂಬ ಹೆವಿ ಮಾರ್ಜಿನಲ್ಲಿ ನೆಗೋಷಿಯೇಷನ್ ಆಗಲ್ಲ. ತುಂಬ ಜನ ತಿಳ್ಕೊತೀರ ವೀಡಿಯೋಲಿ ಹಾಕಿರೋ ಪ್ರೈಸ್ಗೂ ಓನರ್ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ. ಇಲ್ಲ, ಖಂಡಿತ ಇಲ್ಲ. ಓನರ್ ಏನು ಪ್ರೈಸಲ್ಲಿ ಹೇಳಿರ್ತಾರೆ ಅದೇ ಪ್ರೈಸ್ನ ನಾವು ಹಾಕಿರ್ತೀವಿ. ಇಲ್ಲಿ ಬಂದಮೇಲೆ ನೆಗೋಷಿಯೇಷನ್ ಅಂದರೆ ನೀವು ಸ್ಲೈಟ್ಲಿ ನೆಗೋಷಿಯಬಲ್ ಅಂತಲೂ ಹಾಕಿರ್ತೀನಿ. ತುಂಬ ನೆಗೋಷಿಯೇಟ್ ಮಾಡೋಕ್ಕೆ ಹೋಗ್ತೀರಾ, ಅದು ಆಗಲ್ಲ. ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ನಮಗೂ ಇಬ್ರಿಗೂ. ಮ್ಯಾಕ್ಸಿಮಮ್ ಅಂದರೆ ಒಂದು 10,000 to 20,000 ಪರ್ ಕುಂಟ ನೆಗೋಷಿಯೇಟ್ ಆಗ್ಬೋದು ಕೂತ್ಕೊಂಡು ಮಾತಾಡಿದ್ರೆ. ಕೆಲವು ನಾವು ಇಲ್ಲಿ 2 ಲಕ್ಷ ಹಾಕಿರ್ತೀವಿ, ಬಂದ್ಬಿಟ್ಟು 1 ಲಕ್ಷ, 1.25 ಲಕ್ಷ ಈ ಥರ ಮಾತುಕತೆ ಕೂತಾಗ ಆಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಈ ಪಾಯಿಂಟ್ನ ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಇನ್ನು ಟೋಟಲ್ ಪ್ರೈಸು ಇದು 38 ಗುಂಟೆಗೆ ಒಟ್ಟಾರೆ 80 ಲಕ್ಷ ಬರುತ್ತೆ. ಮತ್ತು ಪ್ರಾಪರ್ಟಿನ ವಿಸಿಟಿಂಗ್ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಕಾಲ್ ಮಾಡಿ ಬನ್ನಿ ದಯವಿಟ್ಟು. ಮತ್ತು ವಿಸಿಟಿಂಗ್ ಚಾರ್ಜಸ್ ಅಪ್ಲೈ ಇರುತ್ತೆ. ಆ ವಿಸಿಟಿಂಗ್ ಚಾರ್ಜಸ್ನ ನಾನು ಕಾಲ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ ಎಷ್ಟು ಅಂತ. ಹೀಗೆ ನಮ್ಮ ಪ್ರಾಪರ್ಟೀಸ್ನ ಹೆಚ್ಚು ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮದು ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡಿ. ನಿಮ್ಮ ರಿಕ್ವೈರ್ಮೆಂಟ್ಗೆ ಸೂಟಬಲ್ ಆಗಿರೋ ಪ್ರಾಪರ್ಟಿನ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.